ಚಿಕ್ಕಪ್ಪ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಚಿಕ್ಕಮ್ಮ ಹೇಳುವುದನ್ನು ಕೇಳಿಸಿಕೊಂಡ ನಾನು ಚಿಕ್ಕಪ್ಪ ಊರಲ್ಲಿ ಇಲ್ಲದಾಗ ಅವರು ಸಾಕು ಸಾಕು ಎನ್ನುವವರೆಗೂ ಬಿಡದೆ ರಾತ್ರಿಯೆಲ್ಲ ಚಿಕ್ಕಮ್ಮನಿಗೆ ಮಾಡಿ ಜ್ಯೂಸ್ ಕುಡಿಸಿದೆ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆಯವರೆಗೂ ಕೇಳಿ. ಹಾಗೆ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದೇವ್. ಇದು ನನ್ನ ಬದುಕಿನಲ್ಲಿ ನಡೆದ ಒಂದು ಘಟನೆ. ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದರಿಂದ ನನಗೆ ಹೆಚ್ಚಾಗಿ ಸಂಬಂಧಿಕರ ಪರಿಚಯವಿಲ್ಲ. ಅಂತಹ ಸಮಯದಲ್ಲಿ ನಾನು ನನ್ನ ಚಿಕ್ಕಮ್ಮ ಲತಾ ಅವರನ್ನು ನೋಡಿದ್ದು. ಒಂದು ದಿನ ಅಮ್ಮ ಮತ್ತು ನಾನು ಮಾರ್ಕೆಟಿಗೆ ಹೋಗಿದ್ದೆವು. ಅಮ್ಮ ಹಣ್ಣುಗಳನ್ನು ಆರಿಸುತ್ತಾ ನಿಂತಾಗ ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಬ್ಬರು ಬಂದು ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ನಾನು ಅವರನ್ನು ನೋಡಿ ದಂಗಾಗಿದ್ದೆ. ಆಕೆಯ ಮೈಬಣ್ಣ ಸ್ವಲ್ಪ ಕಪ್ಪಾಗಿದ್ದರೂ ಆಕೆಯ ಸೌಂದರ್ಯ ಕಣ್ಣಿಗೆ ಹಿತವಾಗಿತ್ತು. ನಮ್ಮ ಅಮ್ಮಮ್ಮ ಮತ್ತು ಚಿಕ್ಕಮ್ಮ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಅವರನ್ನೇ ದಂಗಾಗಿ ನೋಡುತ್ತಿದ್ದೆ. ಇಬ್ಬರು ಮಾತನಾಡಿದ ನಂತರ ನನ್ನನ್ನು ನೋಡಿ, ಅರೆ ನೀನು ದೇವಲ್ವಾ? ಚಿಕ್ಕವನಿದ್ದಾಗ ನೋಡಿದ್ದು, ಇಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯಾ ಎಂದು ನನ್ನ ಕೆನ್ನೆಯನ್ನು ಮುಟ್ಟಿದರು. ಆಗ ಅಮ್ಮ ಹೇಳಿದರು, ನಾವು ಚಿಕ್ಕಂದಿನಿಂದಲೂ ಒಟ್ಟಿಗೆ ಓದುತ್ತಿದ್ದೆವು ಮತ್ತು ಅವಳು ನನಗೆ ಚಿಕ್ಕಮ್ಮ ಆಗುತ್ತಾಳೆ ಎಂದು. ಏನಿಲ್ಲತಾ, ನೀನು ಇಲ್ಲಿ ಏನು ಮಾಡ್ತಿದ್ಯಾ ಎಂದು ಅಮ್ಮ ಕೇಳಿದರು. ನಿಮ್ಮ ಭಾವನಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನಾವು ಇತ್ತೀಚೆಗೆ ಈ ಊರಿಗೆ ಬಂದಿದ್ದೇವೆ. ಆದರೆ ಇವತ್ತೇ ನಾನು ನಿನ್ನನ್ನು ನೋಡಿದ್ದು. ಇದು ನೀನೇ ಅಲ್ವಾ ಎಂದು ಅಂದುಕೊಂಡೆ. ಆದರೆ ನಿನ್ನನ್ನು ಬೆನ್ನನ್ನು ನೋಡಿದಾಗ ಅರ್ಥವಾಯಿತು. ಇಂತಹ ಬ್ಯಾಕ್ ಯಾರಿಗಾದರೂ ಇರುತ್ತದೆಯೇ ಎಂದು ಅಮ್ಮನ ಜೊತೆ ತಮಾಷೆ ಮಾಡುತ್ತಿದ್ದರು. ಚಿಕ್ಕಮ್ಮ ಹೇಳಿದ ಮಾತು ನಿಜವೇ ಆಗಿತ್ತು. ಅಮ್ಮನನ್ನು ಬೆನ್ನಿನಿಂದ ನೋಡಿದರೆ ಯಾರಿಗಾದರೂ ಅದೇ ಭಾವನೆ ಮೂಡುತ್ತಿತ್ತು. ನೀನು ಇನ್ನೂ ನಿನ್ನ ತುಂಟತನವನ್ನು ಬಿಟ್ಟೇ ಇಲ್ಲವೇ ಎಂದು ಅಮ್ಮ ಚಿಕ್ಕಮ್ಮನನ್ನು ಮುಟ್ಟಿದರು. ಸ್ವಲ್ಪ ಹೊತ್ತು ಇಬ್ಬರು ಮಾತನಾಡುತ್ತಾ ನಿಂತರು. ನಂತರ ನಾವು ಇಬ್ಬರು ಈ ಊರಿನಲ್ಲೇ ಇದ್ದೇವೆ, ಒಂದು ಬಾರಿ ನಮ್ಮ ಮನೆಗೆ ಬರಬಹುದಲ್ಲ ಎಂದು ಮಾತನಾಡಿ ಆ ದಿನ ನಾವು ಮಾರ್ಕೆಟ್ ಮುಗಿಸಿಕೊಂಡು ಅಲ್ಲಿಂದ ಹೊರಟೆವು. ನಾನು ಚಿಕ್ಕಮ್ಮನನ್ನೇ ನೋಡುತ್ತಾ ಉಳಿದುಬಿಟ್ಟೆ. ನಂತರ ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರು ಫೋನ್ನಲ್ಲಿ ಪ್ರತಿದಿನ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಅಮ್ಮನ ಮಾತುಗಳಿಂದ ನನಗೆ ಅರ್ಥವಾಗುತ್ತಿತ್ತು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ನಡುವಿನ ಸಂಬಂಧ ಉತ್ತಮವಾಗಿಲ್ಲ ಎಂದು. ಅಮ್ಮ ಮತ್ತು ಚಿಕ್ಕಮ್ಮ ಯಾವಾಗಲೂ ಗಂಟೆಗಟ್ಟಲೆ ಈ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ಒಂದು ದಿನ ಚಿಕ್ಕಮ್ಮ ಅಮ್ಮನಿಗೆ ಫೋನ್ ಮಾಡಿ, ನಿಮ್ಮ ಭಾವ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗುತ್ತಿದ್ದಾರೆ. ನಾವು ಈ ಊರಿಗೆ ಹೊಸಬರು. ಈ ಜಾಗ ಬೇರೆ ಹೊಸದು. ಅವರಿಲ್ಲದೆ ಇರುವುದು ನನಗೆ ಭಯವಾಗುತ್ತಿದೆ. ದೇವನನ್ನು ಸ್ವಲ್ಪ ಸಮಯ ಕಳಿಸಿಕೊಡಬಹುದಲ್ಲವೇ ಎಂದು ಕೇಳಿದರು. ಅದಕ್ಕೆ ಅಮ್ಮ ಒಪ್ಪಿಕೊಂಡರು. ನನ್ನನ್ನು 2 ದಿನಗಳ ಕಾಲ ಚಿಕ್ಕಮ್ಮನ ಮನೆಗೆ ಕಳುಹಿಸಿದರು. ಚಿಕ್ಕಮ್ಮನ ಮನೆಗೆ ತಲುಪಿದ ತಕ್ಷಣ ನಾನು ಡೋರ್ ಬಾರಿಸಿದೆ. ಕುತ್ತಿಗೆ ಸಂಪೂರ್ಣವಾಗಿ ತೋರಿಸುವಂತಹ ನೈಟಿ ಧರಿಸಿದ್ದರು. ನಾನು ಅವಳನ್ನೇ ನೋಡುತ್ತಾ ಉಳಿದುಬಿಟ್ಟೆ. ಅವಳು ಬಂದು ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ, ದೇವ್ ನಮ್ಮ ಮನೆ ಹೇಗಿದೆ ಎಂದು ಹಾಲ್ನಲ್ಲಿ ಕೂಡಿಸಿಕೊಂಡು ಮಾತನಾಡಲು ಪ್ರಾರಂಭಿಸಿದರು. ನಾನು ಕೂಡ ಅವರೊಂದಿಗೆ ಮಾತನಾಡುತ್ತಾ ಆಕೆ ಸೌಂದರ್ಯವನ್ನು ಸವಿಯುತ್ತಾ ಆನಂದಿಸುತ್ತಿದ್ದೆ. ಆಗ ಅವರು ಮೇಲೆ ಬಂದು ಬಯಕೆ ಮೂಡುತ್ತೆ. ಚಿಕ್ಕಪ್ಪ ಇಲ್ಲದ ಈ 2 ದಿನಗಳು ಚಿಕ್ಕಮ್ಮನ ಜೊತೆ ನನ್ನ ಬಯಕೆಗಳನ್ನು ಹೇಗಾದರೂ ಪೂರೈಸಿಕೊಳ್ಳಬೇಕು ಎಂದು ಅನಿಸಿತ್ತು. ಚಿಕ್ಕಮ್ಮ ಕೂಡ ಅದಕ್ಕೆ ಏನೂ ಕಮ್ಮಿ ಇರಲಿಲ್ಲ. ಕಾಲೇಜಿನಲ್ಲಿ ಅಮ್ಮನ ಜೊತೆ ಮಾಡಿದ ಕೆಲಸಗಳನ್ನು ಹೇಳುತ್ತಿದ್ದಾಗ ನನಗೆ ಅನಿಸಿತ್ತು, ಅವಳಲ್ಲಿಯೂ ಕೂಡ ಬಯಕೆಗಳು ಸಾಕಷ್ಟಿವೆ ಎಂದು. ಇಬ್ಬರು ಸೇರಿ ಆ ದಿನ ಊಟ ಮಾಡಿ ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದೆವು. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿ ರೂಮ್ಗೆ ಹೋದೆವು. ದೇವ್ ನೀನು ರೂಮ್ಗೆ ಬಾ, ಹಾಲ್ನಲ್ಲಿ ಸೊಳ್ಳೆ ತುಂಬ ಹೆಚ್ಚಾಗಿವೆ, ನಿನಗೆ ನಿದ್ರೆ ಬರುವುದಿಲ್ಲ ಎಂದು ಹೇಳಿದರು. ಅಬ್ಬಾ ಕರೆದರು. ನನ್ನ ಬಯಕೆಗಳನ್ನು ಪೂರೈಸಿಕೊಳ್ಳಲು ಹೇಳಿದರೆ ಯಾಕೆ ನಾನು ನಿರಾಕರಿಸಲಿ? ಚಿಕ್ಕಮ್ಮನ ಪಕ್ಕದಲ್ಲೇ ಮಲಗುವ ಈ ಅವಕಾಶವನ್ನು ನಾನು ಕಳೆದುಕೊಳ್ಳಬಾರದು. ಸ್ವಲ್ಪ ಸಮಯ ಟಿವಿ ನೋಡಿ ನಂತರ ನಾನು ರೂಮ್ಗೆ ಹೋದೆ. ಆಗಲೇ ಚಿಕ್ಕಮ್ಮ ಮಲಗಿದ್ದರು. ಗಾಢ ನಿದ್ರೆಯಲ್ಲಿದ್ದರು. ಅವರ ನೈಟಿ ಮೊಣಕಾಲಿನವರೆಗೂ ಬಂದಿತ್ತು. ಅದನ್ನು ನೋಡಿ ನನಗೆ ಚಿಕ್ಕಮ್ಮನನ್ನು ಮುಟ್ಟಿದರೆ ಚೆನ್ನಾಗಿರುತ್ತಿತ್ತು ಎಂಬ ಬಯಕೆ ಮೂಡಿತು. ನಾನು ಕೂಡ ಹೋಗಿ ಚಿಕ್ಕಮ್ಮನ ಪಕ್ಕದಲ್ಲೇ ಮಲಗಿಕೊಂಡೆ. ಎಷ್ಟೇ ನಿದ್ರೆ ಮಾಡೋಣ ಅಂದುಕೊಂಡರೂ ಚಿಕ್ಕಮ್ಮನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನನಗೆ ನಿದ್ರೆ ಮಾಡಲು ಆಗಲಿಲ್ಲ. ನಾನು ಚಿಂತಿಸಿ ನನ್ನ ಕೈಯನ್ನು ಚಿಕ್ಕಮ್ಮನ ಸೊಂಟದ ಮೇಲೆ ಇಟ್ಟೆ. ಗಾಢವಾದ ನಿದ್ರೆಯಲ್ಲಿರುವ ಚಿಕ್ಕಮ್ಮ ಕದಲಿಲ್ಲ. ನಾನು ಇದನ್ನು ಸರಿಯಾದ ಅವಕಾಶವೆಂದು ತಿಳಿದು ನನ್ನ ಕೈಯನ್ನು ನಿಧಾನವಾಗಿ ಚಿಕ್ಕಮ್ಮನ ಮೇಲೆ ಎಲ್ಲ ಭಾಗಗಳಲ್ಲೂ ಸರಿಸಿದೆ. ಆಗಲೂ ಚಿಕ್ಕಮ್ಮ ಕದಲಿಲ್ಲ. ಇದರಿಂದ ಧೈರ್ಯ ಮಾಡಿ ನನ್ನ ಕಾಲನ್ನು ಕೂಡ ಚಿಕ್ಕಮ್ಮನ ಕಾಲ ಮೇಲೆ ಇಟ್ಟೆ. ನನ್ನ ಕೈಯನ್ನು ನಿಧಾನವಾಗಿ ಒಳಗೆ ಸರಿಸುತ್ತಾ ಹೋದೆ. ಇದ್ದಕ್ಕಿದ್ದಂತೆ ಚಿಕ್ಕಮ್ಮ ನನ್ನ ಕೈಯನ್ನು ಹಿಡಿದರು. ನಾನು ಭಯದಿಂದ ಹಿಂದಕ್ಕೆ ಎಳೆದುಕೊಳ್ಳಲು ಅಂದುಕೊಂಡೆ. ಆದರೆ ಚಿಕ್ಕಮ್ಮ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದು, ದೇವ್ ಏನು ಮಾಡ್ತಾ ಇದ್ದೆ ಎಂದು ಕೋಪದಲ್ಲಿ ಕೇಳಿದರು. ನಾನು ಸಿಕ್ಕಿಬಿದ್ದೆ.
ನಿದ್ರೆಯಲ್ಲಿ ಮಾಡಿದ್ದು ಎಂದು ಹೇಳಲು ಆಗಲಿಲ್ಲ. ಇಂತಹ ವಿಷಯಗಳನ್ನು ನೀನು ಎಲ್ಲಿಂದ ಕಲಿತೆ? ನಾನು ನಿನ್ನನ್ನು ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ನಾನು ನಿನಗೆ ಚಿಕ್ಕಮ್ಮ ಅಲ್ವಾ, ಇಂತಹ ಕೆಲಸಗಳನ್ನು ಮಾಡಬಹುದೇ ಎಂದು ನನ್ನ ಮೇಲೆ ಕೋಪಗೊಂಡರು. ಇಂತಹ ಆಲೋಚನೆ ನಿನಗೆ ಎಲ್ಲಿಂದ ಬಂತು ಎಂದು ಗಟ್ಟಿಯಾಗಿ ಕೇಳಿದರು. ಆಗ ನಾನು, ನೀವು ಅಮ್ಮ ಜೊತೆಯಲ್ಲಿ ಮಾತನಾಡುವುದನ್ನು ನಾನು ಯಾವಾಗಲೂ ಕೇಳಿಸಿಕೊಳ್ಳುತ್ತಿದ್ದೆ. ಆಗ ನನಗೆ ಅನಿಸಿತು, ನೀವು ಮತ್ತು ಚಿಕ್ಕಪ್ಪನ ಮಧ್ಯೆ ಸಂಬಂಧ ಸರಿಯಿಲ್ಲ ಎಂದು. ನಿಮ್ಮನ್ನು ಮೊದಲ ಬಾರಿಗೆ ನೋಡಿದಾಗಿಂದ ನನ್ನಲ್ಲಿ ಈ ರೀತಿಯ ಬಯಕೆಗಳು ಮೂಡಿವೆ. ಅದನ್ನು ತಡೆದುಕೊಳ್ಳಲಾಗದೆ ಹೀಗೆ ಮಾಡಿದೆ ಎಂದು ಹೇಳಿದೆ. ನಾನು ನಿನಗೆ ಚಿಕ್ಕಮ್ಮ. ನನ್ನ ವಯಸ್ಸು ನಿನಗೆ ಗೊತ್ತಿದೆಯಾ ಎಂದು ಕೇಳಿದರು. ಗೊತ್ತಿದೆ. ನಾನು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇನೆ. ಚಿಕ್ಕಮ್ಮನ ಮೇಲೆ ಬಯಕೆ, ಚಿಕ್ಕಮ್ಮನೊಂದಿಗೆ ಸಂಬಂಧ ಎಂದು. ಅದಕ್ಕಾಗಿಯೇ ಹೀಗೆ ಮಾಡಿದೆ ಎಂದು ಹೇಳಿದ. ಅದಕ್ಕೆ ಚಿಕ್ಕಮ್ಮ ನನ್ನನ್ನು ಬೈದು, ದೊಡ್ಡವರು ಇಬ್ಬರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದರೆ ಅದನ್ನು ನೀನು ಕೇಳಿಸಿಕೊಳ್ಳುವುದು ಎಷ್ಟು ಸರಿ? ಅದು ಅಲ್ಲದೆ ನಿನಗೆ ಇಂತಹ ಬಯಕೆಗಳು ಮೂಡಿದೆ. ನೀನು ಹೇಳಿದಂತೆ ಈ ವಿಡಿಯೋಗಳು ಮತ್ತು ಕಥೆಗಳಿಂದ ಯುವಕರು ಕೆಟ್ಟು ಹೋಗುತ್ತಿದ್ದಾರೆ. ನಾನು ಈ ವಿಷಯವನ್ನು ನಿಮ್ಮ ಅಮ್ಮನಿಗೆ ಹೇಳಿ ಅವಳನ್ನು ನೋಯಿಸಲಾರೆ. ಅವಳು ತುಂಬಾ ಒಳ್ಳೆಯವಳು. ಆದರೆ ನಿನ್ನಲ್ಲಿ ಇಂತಹ ಆಲೋಚನೆ ಇದೆ ಎಂದು ತಿಳಿದ ಮೇಲೆ ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಾರೆ. ನಾಳೆ ನೀನು ನಿಮ್ಮ ಮನೆಗೆ ಹೋಗಿಬಿಡು ಎಂದು ಹೇಳಿ ನನ್ನನ್ನು ಬೆದರಿಸಿ ಕಳುಹಿಸಿದರು. ಇದು ಚಿಕ್ಕಪ್ಪ ಇಲ್ಲದ ಸಮಯದಲ್ಲಿ ಚಿಕ್ಕಮ್ಮನ ಜೊತೆ ನಡೆದ ನನ್ನ ಕತೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಚಾನಲ್ನೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.